ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ ತಕ್ಷಣ ಇವತ್ತಿನ ರೆಸಿಪಿ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್, ಇವತ್ತು ನಾನು ಟೇಸ್ಟಿ, ಹೆಲ್ದಿ ಆ್ಯಂಡ್ ಕ್ರೀಮಿ ಪಾಲಕ್ ಪನ್ನೀರ್ ಮಾಡ್ತಿದ್ದೀನಿ. ಈ ರೆಸಿಪಿ ಇನ್ನೂ ತುಂಬ ಸ್ಪೆಷಲ್, ಯಾಕಂದರೆ ಇದಕ್ಕೆ ಯೂಸ್ ಮಾಡ್ತಿರೋ ಪಾಲಕ್ ನಮ್ಮ ಮನೆಯ ಗಾರ್ಡನಲ್ಲೇ ಬೆಳೆದದ್ದು. ಹಾಗೆ ಇನ್ನೊಂದು, ನಾನು ಲಾಸ್ಟ್ ವಿಡಿಯೋನಲ್ಲಿ ಹೋಮ್ ಮೇಡ್ ಪನ್ನೀರ್ ಮಾಡಿದ್ದೆ. ಸೊ ಹೋಮ್ ಮೇಡ್ ಪನ್ನೀರ್ ಆ್ಯಂಡ್ ಹೋಮ್ ಗ್ರೋನ್ ಪಾಲಕ್ ಯೂಸ್ ಮಾಡಿ ಇವತ್ತು ತುಂಬ ಸೂಪರ್ ಟೇಸ್ಟಿ ಪಾಲಕ್ ಪನ್ನೀರ್ ಮಾಡೋಣ. ಹಾಗಾದರೆ ಮೊದಲಿಗೆ ಗಾರ್ಡನ್ಗೆ ಹೋಗಿ ಫ್ರೆಶ್ ಪಾಲಕ್ ಲೀವ್ಸ್ನ ಕಟ್ ಮಾಡ್ಕೊಂಡು ಬರ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಗಾರ್ಡನ್ನಲ್ಲಿ ಫ್ರೆಶ್ ಆಗಿ ಬೆಳೆದಿರುವ ಪಾಲಕ್ ಸೊಪ್ಪು. ಫ್ರೆಂಡ್ಸ್, ಇನ್ನು ಗಾರ್ಡನ್ಗೆ ಪ್ರತಿದಿನ ನೀರನ್ನು ಹಾಕಿ ಪ್ಲಾಂಟ್ಸ್ ಗ್ರೋ ಆಗೋದನ್ನ ನೋಡೋದೇ ಒಂದು ಖುಷಿ. ನಂತರ ಅವುಗಳನ್ನ ಯೂಸ್ ಮಾಡಿ ರೆಸಿಪಿ ಮಾಡೋದಂದ್ರೆ ಇನ್ನೂ ಖುಷಿ. ಫ್ರೆಂಡ್ಸ್, ಹಾಗೆ ಈ ಸೊಪ್ಪಿನ ವಿಶೇಷ ಏನಂದರೆ ಒಮ್ಮೆ ಕಟ್ ಮಾಡಿದ್ರು ಮತ್ತೆ ಮತ್ತೆ ತುಂಬ ಬೇಗ ಬೆಳೆಯುತ್ತೆ. ಸೊ ಈಗ ಮತ್ತೆ ಚೆನ್ನಾಗಿ ಬೆಳೆದು ರೆಡಿ ಆಗಿದೆ. ಲಾಸ್ಟ್ ವಿಡಿಯೋನಲ್ಲಿ ಹೋಮ್ ಮೇಡ್ ಪನ್ನೀರ್ ಕೂಡ ಮಾಡಿದ್ದೆ. ಹಾಗಾಗಿ ಪನ್ನೀರ್ ಮಾಡಿದ ಮೇಲೆ ಈ ಫ್ರೆಶ್ ಪಾಲಕ್ ನೋಡಿದ ತಕ್ಷಣ ಪಾಲಕ್ ಪನ್ನೀರ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಇನ್ನು ಇವತ್ತಿನ ರೆಸಿಪಿಗೆ ಬೇಕಾಗುವಷ್ಟು ಲೀವ್ಸ್ನೆಲ್ಲನೂ ಕೂಡ ಕಟ್ ಮಾಡಿಕೊಂಡೆ. ಈಗ ಫ್ರೆಶ್ ಆಗಿ ಗಾರ್ಡನ್ ಇಂದ ತಂದ ಪಾಲಕ್ ಯೂಸ್ ಮಾಡಿದರೆ ರೆಸಿಪಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಪಾಲಕ್ ಸೊಪ್ಪು ಕಿತ್ಕೊಂಡಿದ್ದಾಯ್ತು. ಅದಾದ್ಮೇಲೆ ಇಲ್ಲೇನೆ ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಏನು ಬೇಕೋ ಅದನ್ನೆಲ್ಲ ಕಿತ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಾವು ಬೆಳೆದಿದ್ದಂತಹ ಪಾಲಕ್ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಇದನ್ನೆಲ್ಲನೂ ಇವಾಗ ನೀಟಾಗಿ ಪಾಲಕ್ ಲೀವ್ಸ್ನೆಲ್ಲನೂ ಕೂಡ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನು ಗಾರ್ಡನ್ನಿಂದ ಡೈರೆಕ್ಟಾಗಿ ತಂದಿರೋದ್ರಿಂದ ಸ್ವಲ್ಪ ಸಾಯಿಲು ಡಸ್ಟ್ ಎಲ್ಲ ಇರುತ್ತೆ. ಹಾಗಾಗಿ ಒಂದು 2 to 3 ಟೈಮ್ಸ್ ನೀಟಾಗಿ ವಾಟರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನು ಈಗ ಸೊಪ್ಪೆಲ್ಲನೂ ಕೂಡ ಕ್ಲೀನ್ ಆಯಿತು. ಇನ್ನು ಇವತ್ತಿನ ರೆಸಿಪಿಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ನೋಡೋಣ. ಪಾಲಕ್ ಪನ್ನೀರ್ ಮಾಡಲು ಪಾಲಕ್ ಲೀವ್ಸು, ಪನ್ನೀರು, ಆನಿಯನ್ನು, ಗ್ರೀನ್ ಚಿಲ್ಲಿ, ಗಾರ್ಲಿಕ್, ಆಲ್ಮಂಡ್ಸು ಆ್ಯಂಡ್ ಜೀರಾ, ರೆಡ್ ಚಿಲ್ಲಿ ಪೌಡರು, ಕಸ್ತೂರಿ ಮೆಂತಿ ಆ್ಯಂಡ್ ಸಾಲ್ಟು ಆ್ಯಂಡ್ ಆಯಿಲು ಇದಿಷ್ಟಿದ್ರೆ ಸಾಕಾಗುತ್ತೆ. ಇನ್ನೀಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಲು ಇಡ್ತಾ ಇದ್ದೀನಿ. ಅದು ವಾಟರ್ ಬಾಯ್ಲ್ ಆದಮೇಲೆ ಪಾಲಕ್ ಲೀವ್ಸ್ನ ಆ್ಯಡ್ ಮಾಡಿ. ಇನ್ನು ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಕಡ್ಡಿ ಸಮೇತನೇ ಹಾಕೊತಾ ಇದ್ದೀನಿ. ನೀವೇನಾದರೂ ಕಡ್ಡಿ ಬೇಡ ಅಂತಂದರೆ ಅದನ್ನು ಕೂಡ ಕಟ್ ಮಾಡಿಕೊಂಡು ಬರೀ ಲೀಫ್ ಮಾತ್ರ ಹಾಕೊಬೋದು. ನೋಡ್ತಾ ಇರ್ಬೋದು ಇವಾಗ ನೀರು ಬಿಸಿಯಾಗಿದೆ. ಸೊ ಈ ಟೈಮ್ನಲ್ಲಿ ಪಾಲಕ್ ಸೊಪ್ಪನ್ನೆಲ್ಲನೂ ಹಾಕೊತಾ ಇದ್ದೀನಿ. ಇನ್ನು ಪಾಲಕ್ ಸೊಪ್ಪು ಒಂದು 2 ಮಿನಿಟ್ಸು ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಅದು ಬೇಗನೆ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಆದ್ದರಿಂದ ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಸೊಪ್ಪನ್ನೆಲ್ಲ ಸ್ವಲ್ಪ ನೀಟಾಗಿ ಸ್ವಲ್ಪ ಸೊಪ್ಪು ಬಾಡೋ ಥರ ಆಗುತ್ತಲ್ವಾ, ಆವಾಗ ತಕ್ಷಣ ಕೋಲ್ಡ್ ವಾಟರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ರೀತಿ ಕೋಲ್ಡ್ ವಾಟರ್ಗೆ ಟ್ರಾನ್ಸ್ಫರ್ ಮಾಡಿದರೆ ಪಾಲಕ್ನ ಗ್ರೀನ್ ಕಲರ್ ಇರುತ್ತೆ ಅಲ್ವಾ, ಅದು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಸೊ ಆದ್ರಿಂದ ಈ ರೀತಿ ಸ್ವಲ್ಪ ಬೆಂದಿದೆ ಅಂದಿದ ತಕ್ಷಣನೇ ಆ್ಯಡ್ ಮಾಡಬೇಕು ಕೋಲ್ಡ್ ವಾಟರ್ಗೆ. ಇನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಇದು ಬೆಂದಿರುತ್ತೆ ಅಲ್ವಾ ಪಾಲಕ್ ಸೊಪ್ಪು, ಅದನ್ನೆಲ್ಲ ಸ್ವಲ್ಪ ನೀರು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕೊತಾ ಇದ್ದೀನಿ. ಇವಾಗ ಪಾಲಕ್ ಸೊಪ್ಪನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಹಿಂಡಿ ಹಾಕೊಂಡಿದ್ದಾಯ್ತು. ಅದಾದ್ಮೇಲೆ ಇನ್ನು ಪಾಲಕ್ ಸೊಪ್ಪು ಜೊತೆಗೆ ನೆನೆಸಿ ಸಿಪ್ಪೆ ತೆಗೆದಂತಹ ಬಾದಾಮಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ಬಾದಾಮಿ ಬದಲು ಗೋಡಂಬಿನ ಕೂಡ ಯೂಸ್ ಮಾಡ್ಕೋಬಹುದು. ನನಗೆ ಗೋಡಂಬಿ ಸಿಗ್ಲಿಲ್ಲ, ಆದ್ರಿಂದ ಬಾದಾಮಿ ಹಾಕೊಂಡೆ. ಇದಾದ್ಮೇಲೆ ಒಂದು 3 ರಿಂದ 4 ಹಸಿಮೆಣಸಿನಕಾಯಿ ಕೂಡ ಆ್ಯಡ್ ಮಾಡಿಕೊಂಡು, ಸೊ ಬಾದಾಮಿ ಆ್ಯಡ್ ಮಾಡಿದ್ರೆ ಪಾಲಕ್ ಪನ್ನೀರ್ ಗ್ರೇವಿ ನ್ಯಾಚುರಲ್ ಆಗಿ ಕ್ರೀಮಿ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇನ್ನೆಲ್ಲವನ್ನು ಸ್ಮೂತ್ ಪೇಸ್ಟ್ ಆಗೋವರೆಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಪಾಲಕ್ ಪೇಸ್ಟ್ ರೆಡಿ ಆಗಿದೆ. ಇನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಪನ್ನೀರ್ ಹೋಮ್ ಮೇಡ್ ಪನ್ನೀರ್ ಮಾಡಿದ್ದೆ ಅಲ್ವಾ, ಅದನ್ನ ನಾನು ಫ್ರಿಡ್ಜ್ ನಲ್ಲಿ ಇಟ್ಟಿದ್ದೆ. ಸೊ ಅದನ್ನು ಕೂಡ ತೆಗೆದಿಟ್ಕೊಂಡೆ. ಗೈಸ್, ಇನ್ನು ಪನ್ನೀರು ಹಾಗೆ ಪಾಲಕ್ ಪೇಸ್ಟ್ ಎಲ್ಲ ಕೂಡ ರೆಡಿ ಆಯಿತು. ಸೊ ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ಗೆ 1 to 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಆಯಿಲ್ ಹೀಟ್ ಆದ್ಮೇಲೆ ಜೀರಿಗೆ ಸ್ವಲ್ಪ ಹಾಕಬೇಕು. ಜೀರಿಗೆ ಹಾಕಿದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಈರುಳ್ಳಿನ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಆನಿಯನ್ ಸಾಫ್ಟ್ ಆಗಿ ಲೈಟ್ ಗೋಲ್ಡನ್ ಕಲರ್ ಬಂದ್ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ವಾ ಪಾಲಕ್ ಪೇಸ್ಟ್, ಅದನ್ನ ಆ್ಯಡ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ನೋಡಿ ಇಷ್ಟು ಗೋಲ್ಡನ್ ಕಲರ್ ಬಂದ್ರೆ ಸಾಕು ಆನಿಯನ್ನು. ಇನ್ನು ಇವಾಗ ಗೋಲ್ಡನ್ ಕಲರ್ ಬಂದಿದೆ. ಸೊ ಇವಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂತಹ ಪಾಲಕ್ದು ಪೇಸ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಮೀಡಿಯಂ ಫ್ಲೇಮ್ನಲ್ಲೇ 4 to 5 ಮಿನಿಟ್ಸ್ ಇದನ್ನ ಕುದಿಸ್ಕೊಳ್ಬೇಕು. ಈ ಪೇಸ್ಟ್ ಹಾಕೊಂಡಿದ್ಮೇಲೆ ನೋಡಿ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಡ್ ಎಲ್ಲ ಮಾಡ್ಕೊಂಡ್ಮೇಲೆ ಸಿಮ್ ಮಾಡಿ ಸ್ಟವ್ನ ಸಿಮ್ಮಲ್ಲೇನೆ ಒಂದು 4 to 5 ಮಿನಿಟ್ಸ್ನ ಕುದಿಸ್ಕೊಳ್ಬೇಕು. ಇನ್ನು ನಾವು ಹಾಕಿದಂತಹ ಪಾಲಕ್ ಪೇಸ್ಟು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಿದೆ. ಇನ್ನು ಈ ಸಮಯದಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆರಡನ್ನು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದೊಂದು 2 ನಿಮಿಷ ನೀಟಾಗಿ ಕುದಿಬೇಕು.
ಇನ್ನು ನೋಡ್ತಾ ಇರ್ಬೋದು ಕಲರ್ ಎಷ್ಟು ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ. ಇನ್ನು ಈ ಟೈಮ್ನಲ್ಲಿ ಒಂದ್ 2 ನಿಮಿಷ ಕುದ್ದಿದ್ಮೇಲೆ ಇವಾಗ ನಾನು ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ನೀರನ್ನು ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ, ತುಂಬಾ ತೆಳ್ಳ ಮಾಡ್ಕೊಳ್ಬೇಡಿ. ನಾನಿಲ್ಲಿ 1 ಕಪ್ ಅಷ್ಟು ವಾಟರ್ನ ಆಡ್ ಮಾಡ್ಕೊಂಡೆ. ಅದಾದ್ಮೇಲೆ ಒಂದು ಪ್ಲೇಟನ್ನ ಕ್ಲೋಸ್ ಮಾಡ್ಬಿಟ್ಟು ಇವಾಗ ಇದನ್ನ ನೀಟಾಗಿ ಕುದಿಬೇಕು. ಸೊ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದೊಂದು ಸ್ವಲ್ಪ ಕುದ್ದಿದ್ಮೇಲೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ನಾವು ನೀರನ್ನ ಮಿಕ್ಸ್ ಮಾಡಿದ್ದಾದ್ಮೇಲೂ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು, ಅವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಿದೆ. ಈ ಟೈಮ್ನಲ್ಲಿ ನಾನು ನಿನ್ನೆ ಹೋಮ್ ಮೇಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಪನ್ನೀರು, ಸೊ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನು ತೆಗ್ದು ಇಟ್ಟಿದ್ದೆ ಒಂದು ಆಗಲೇ 15 ಮಿನಿಟ್ ಆಯಿತು. ಸೊ ಅದು ಫ್ರಿಜ್ಜಲ್ಲಿ ಇಟ್ಟಾಗ ಸ್ವಲ್ಪ ಗಟ್ಟಿ ಇರುತ್ತೆ, ಇವಾಗ ತೆಗ್ದಿಟ್ಟಾದ್ಮೇಲೆ ಸ್ವಲ್ಪ ಸಾಫ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಪನ್ನೀರು. ಸೊ ಅದೇ ಪನ್ನೀರ್ನ ಇವಾಗ ನೀಟಾಗಿ ಕುದಿಯೋ ಟೈಮ್ನಲ್ಲಿ ಹಾಕೊತಾ ಇದ್ದೀನಿ. ಇನ್ನು ಹಾಕಾದ್ಮೇಲೆ ಅದು ಸ್ವಲ್ಪ ಬ್ರೇಕ್ ಆಗದಿರೋ ಹಾಗೆ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನೀವು ಬೇಕಂದರೆ ಪನ್ನೀರ್ನ ಸಪ್ರೇಟಾಗಿ ಫ್ರೈ ಥರ ಮಾಡ್ಕೊಂಡು ಹಾಕೊಳ್ಬೋದು. ನಾನಿಲ್ಲಿ ಇದೇ ರೀತಿ ಡೈರೆಕ್ಟ್ ಆಗಿನೇ ಆಡ್ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ರಿಗೆ ಹಾಗೆ ತಿನ್ನೋದಕ್ಕೆ ಇಷ್ಟ ಇರೋದಿಲ್ಲ, ಸೊ ಅಂಥವ್ರು ಸ್ವಲ್ಪ ಬೇಕಂದ್ರೆ ಸಪ್ರೇಟ್ ಆಗಿ ಎಣ್ಣೆನಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಈ ಟೈಮ್ನಲ್ಲಿ ಆಡ್ ಮಾಡ್ಕೊಬೋದು. ಈಗ ಪನ್ನೀರ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟನ್ನು ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಉಪ್ಪು ಹಾಕಿದ್ಮೇಲೂ ಕೂಡ ಒಂದು ರೌಂಡು ಚೆನ್ನಾಗಿ ಕುದಿಬೇಕದು. ಉಪ್ಪೆಲ್ಲನೂ ಚೆನ್ನಾಗಿ ಪನ್ನೀರ್ಗೆಲ್ಲ ಹಿಡ್ಕೊಳ್ಳುತ್ತೆ. ಇನ್ನು ಆಗಾಗ್ಗೆ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇನ್ನು ಇದು ಕುದ್ದಿದೆ, ಸೊ ಇದನ್ನ ಇಳಿಸ್ಕೊಂಡು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ. ಇನ್ನು ಈಗ ಒಗ್ಗರಣೆನ ಕೂಡ ಹಾಕೊತಾ ಇದ್ದೀನಿ. ಸೊ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕೊತಾ ಇದ್ದೀನಿ. ಅದಾದ್ಮೇಲೆ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಕಲರ್ ಬರ್ತಿದೆ ಅನ್ನೋವಾಗ ಇಲ್ಲೊಂದು ಎರಡು ಒಣಮೆಣಸಿನಕಾಯಿ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಆಡ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದೆಲ್ಲ ಆದ್ಮೇಲೆ ಸ್ವಲ್ಪ ಕಸ್ತೂರಿ ಮೆಂತಿನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಫ್ಲೇವರ್ ಚೆನ್ನಾಗಿರುತ್ತೆ. ಇನ್ನು ಬೆಳ್ಳುಳ್ಳಿ, ಮೆಣಸಿನಕಾಯಿ ಮತ್ತೆ ಕಸ್ತೂರಿ ಮೆಂತೆ ಈ ಮೂರನ್ನು ಕೂಡ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂತು ಅಂತ ಅಂದ್ಮೇಲೆ ಇವಾಗ ಇದಿಷ್ಟೇ ಮುಗಿಯುತ್ತೆ. ಸ್ಟವ್ ಆಫ್ ಮಾಡ್ಬಿಟ್ಟು ಇವಾಗ ಈ ಒಗ್ಗರಣೆನ ನಾನು ಪಾಲಕ್ ಪನ್ನೀರ್ ರೆಡಿ ಆಗಿದೆ ಅಲ್ವಾ, ಸೊ ಅದಕ್ಕೆ ಆಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಸಪ್ರೇಟಾಗಿ ಒಗ್ಗರಣೆ ಹಾಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಫ್ಲೇವರು, ಟೇಸ್ಟು ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಒಗ್ಗರಣೆ ಹಾಕಿದ್ಮೇಲೆ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಇದೆಲ್ಲ ರೆಡಿ ಆಗಿದೆ. ಸೊ ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಗೈಸ್, ಇವತ್ತು ನಾನು ಈ ಪಾಲಕ್ ಪನ್ನೀರ್ನ ಚಪಾತಿ ಜೊತೆಗೆ ಟ್ರೈ ಮಾಡ್ತಾ ಇದ್ದೀನಿ. ಇದು ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅದು ನೀವು ಬೇಕಂದ್ರೆ ದೋಸೆ, ರೊಟ್ಟಿ, ನಾನು, ಪರೋಟ ಯಾವುದ್ರ ಜೊತೆನಾದ್ರೂ ಟ್ರೈ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನಾನು ಒಂದು ಪ್ಲೇಟ್ಗೆ ಎಲ್ಲಾನು ಸರ್ವ್ ಮಾಡ್ಕೊಂಡೆ. ಫ್ರೆಂಡ್ಸ್, ಇನ್ನು ಟಿಫನ್ಗೆ ಪಾಲಕ್ ಪನ್ನೀರು, ಚಪಾತಿ ಕೂಡ ಎಲ್ಲ ರೆಡಿ ಆಯ್ತು. ಇವತ್ತೇನ್ ಸ್ಪೆಷಲ್ ಅಂತಂದ್ರೆ ಇವತ್ತು ನನ್ನ ಫ್ರೆಂಡ್ ಮನೆಗೆ ಬರ್ತಿದ್ದಾರೆ, ಅನಿತಾ ಅಂತ. ಸೊ ಅವ್ರು ಕೂಡ ಬಂದ್ರು. ಕರೆಕ್ಟ್ ಟೈಮ್ಗೆ ಟಿಫನ್ ಕೂಡ ರೆಡಿ ಆಗಿತ್ತು. ಸೊ ಇವತ್ತು ನಾನು ಮಾಡಿರೋಂತಹ ಪಾಲಕ್ ಪನ್ನೀರು ಹಾಗೆ ಚಪಾತಿನ ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ತಾ ಇರೋದು ನನ್ನ ಬೆಸ್ಟ್ ಫ್ರೆಂಡ್ ಅನಿತಾ. ಬರೇ ಪಾಲಕ್ ಪನ್ನೀರ್ಗಿನ್ನ ಸ್ವಲ್ಪ ಚಟ್ನಿನ ಕೂಡ ಸೈಡಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಪಾಲಕ್ ಪನ್ನೀರು ಜೊತೆಗೆ ಚಟ್ನಿನ ಕೂಡ ಹಾಕ್ಕೊಟ್ಟಿದ್ದೀನಿ. ಸೊ ಇವಾಗ ನನ್ನ ಫ್ರೆಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ನಾನು ಅವ್ರ ಫೇಸ್ ಎಕ್ಸ್ಪ್ರೆಷನ್ ನೋಡಿ ಚೆನ್ನಾಗಿಲ್ವೇನೋ ಅಂತ ಅಂದ್ಕೊಂಡೆ, ಬಟ್ ಅವ್ರಿಗೆ ಸ್ವಲ್ಪ ಖಾರ ಆಯಿತು ಅಂತ ಹೇಳಿದ್ರು. ಸೊ ನಾನು ಪನ್ನೀರ್ ಅಲ್ವಾ, ಸೊ ಖಾರ ಇದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ನಮ್ಮ ಮನೇಲಿ ಖಾರ ಏನಿಲ್ಲ ತಿಂತೀವಿ, ಸೊ ಅದರಿಂದ ಖಾರ ಕೂಡ ಹಾಕಿದ್ದೀನಿ ನಾನು. ಗೈಸ್, ಅನಿತಾ ಅವ್ರದ್ದು ಕೂಡ ಚಾನಲ್ ಇದೆ, ಅನಿಗೌಡ ಅಂತ ಅವ್ರ ಚಾನಲ್ ನೇಮು. ಸೊ ಅವ್ರ ಚಾನಲ್ ಕೂಡ ಇವತ್ತು ನಮ್ಮ ಮನೆಗೆ ಬಂದು ಏನು ಮಾಡಿದ್ರು, ಮಾರ್ನಿಂಗಿಂದ ಈವ್ನಿಂಗ್ ತನಕ ಲಾಗ್ ಮಾಡಿ ಹಾಕಿದ್ದಾರೆ. ಸೊ ಅವ್ರ ಚಾನಲಲ್ಲಿ ಕೂಡ ಹೋಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅನಿತಾ ಟೇಸ್ಟ್ ಮಾಡಿದ್ದಾಯ್ತು. ಇವಾಗ ನಮ್ಮಮ್ಮ ಕೂಡ ಟೇಸ್ಟ್ ಮಾಡ್ತಾ ಇದ್ದಾರೆ. ಅವನು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಗೈಸ್, ಫೈನಲಿ ಇವತ್ತು ಮಾಡಿದಂತಹ ಪಾಲಕ್ ಪನ್ನೀರು ಮನೇಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯ್ತು. ಸೊ ಒಮ್ಮೆ ನೀವು ಕೂಡ ಮನೇಲಿ ಈ ರೀತಿ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.